ಆಸೆ ಸೀರಿಯಲ್ನಲ್ಲಿ ಸೂರ್ಯ ಹಾಗೂ ಮೀನಾ ಹೀರೋಯಿನ್ ಆದ್ರೂ ಸೀರಿಯಲ್ನ ಎಲ್ಲಾ ಪಾತ್ರಗಳನ್ನು ಜನ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ. ಸಾಮಾನ್ಯ ಜನರಿಗೆ ತುಂಬಾನೇ ಹತ್ತಿರವಾಗಿರುವಂತಹ ಧಾರಾವಾಹಿಯ ಕತೆ ಬಹಳ ಬೇಗ ಕನೆಕ್ಟ್ ಆಗ್ತಾ ಇದೆ. ಈ ಕ್ಯಾರೆಕ್ಟರ್ಗಳು ಈ ಸೀರಿಯಲ್ ನಟ ನಟಿಯರಿಗೂ ತುಂಬಾನೇ ಕನೆಕ್ಟ್ ಆಗಿದೆ. ಸೊ ಇದೇ ಕಾರಣಕ್ಕೆ ಆಸೆ ಸ್ಟಾರ್ ಕಾಸ್ಟ್ ಈಗ ಒಂದು ಕುಟುಂಬವಾಗಿದೆ. ಸೊ ಈ ಕುಟುಂಬದ ಅಣ್ತಮ್ಮ ತಮ್ಮ ಕ್ಯಾರೆಕ್ಟರ್ ಬಗ್ಗೆನೂ ಮಾತನಾಡಿದ್ದಾರೆ. ಸೊ ಏನ್ ಮಾತನಾಡಿದ್ದಾರೆ, ಜಸ್ಟ್ ಹ್ಯಾವ್ ಅ ಲುಕ್. ಸೀರಿಯಲ್ ನಲ್ಲಿ ಯಾವಾಗ್ಲೂ ಜಗಳ, ರಿಯಲ್ ಲೈಫ್ ಅಲ್ಲಿ ಸೂಪರ್ ಆಗಿದ್ದೀವಿ. ಶೂಟಿಂಗ್ ಇರೋ ಟೈಮಲ್ಲಿ ಶೂಟಿಂಗು ಗ್ಯಾಪ್ ಸಿಕ್ತಾಗೆಲ್ಲ ಮಜಾ ಮಾಡ್ಕೊಂಡು ಅದು ಇದು ಹರಟೆ ಹೊಡ್ಕೊಂಡು 3 ಜನ ಅಣ್ಣ ತಮ್ಮಂತ ಮಾತ್ರ ಅಲ್ಲ, ಇಡೀ ಟೀಮು ಹಂಗೆ ಇದೆ. ಹೌದು, ಅಣ್ಣ ತಮ್ಮಂದ್ರ ತರನೇ ಇದೀವಿ. ರಿಯಲ್ ಲೈಫ್ ಅಲ್ಲಿ ನನ್ಗೆ ಇವರಿಬ್ರು ಅಣ್ಣಂದ್ರು, ನಾನ್ ಚಿಕ್ಕವನು ಇವರಿಬ್ರಿಗಿಂತ. ರಿವೀಲ್ ಮಾಡೋದು ಅವಶ್ಯಕ. ರವಿಗಿಂತ ಚಿಕ್ಕವನಾ? ಏನು 1 ವರ್ಷ ಅನ್ಸುತ್ತೆ. 1 ವರ್ಷ ನಾನು 94. ಅದು ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಈ ಪಾತ್ರಕ್ಕೋಸ್ಕರ ವಯಸ್ಸಾಗಿರೋದ್ರ ಇದೀನಿ ಅಷ್ಟೇ. ಇಲ್ಲ, ನಾನು ತುಂಬಾ ಯಂಗು. ನಿಜವಾಗ್ಲೂ ಅಣ್ಣ ತಮ್ಮಂದ್ರ ತರ. ಸೀರಿಯಲ್ ಹೊರಗೂ ಎಲ್ಲ ಶೇರ್ ಮಾಡ್ಕೋತೀರಾ? ಪರ್ಸನಲ್ ಲೈಫ್ ಅಂದ್ರೆ ಇಷ್ಟೇ ಗೊತ್ತು. ಅವ್ರು ಮದ್ವೆ ಆಗಿದ್ದಾರೆ ಅಂತ ಗೊತ್ತು, ನಾನ್ ಮದ್ವೆ ಆಗಿದೆ ಅಂತ ಅವ್ರಿಗೆ ಗೊತ್ತು, ನನಗೆ ಒಂದ್ ಮಗು ಇದೆ ಅಂತಾನು ಗೊತ್ತು, ಹೊಸ ಮದ್ವೆ ಗಂಡು ಅಂತಾನು ಗೊತ್ತು. ಇದು ಇಷ್ಟು ಪರ್ಸನಲ್ ವಿಷಯ ಗೊತ್ತು. ಅದಕ್ಕಿಂತ ತೀರಾ ಪರ್ಸನಲ್ ವಿಷಯ ಜೊತೆಲಿ ಕುತ್ಕೊಂಡು ಪಾರ್ಟಿ ಮಾಡೋದು ಪಾರ್ಟಿ ಕೈ ಎಲ್ಲಿದ್ದಾರೆ ಅವ್ರು ಮಾತಾಡ್ತಾರೆ. ಪಾರ್ಟಿ ಬಗ್ಗೆ ನಿಮ್ ಪಾರ್ಟಿ ಸೇರ್ಸಿ ನಾನು ಹೇಳ್ಬಿಡ. ಇಲ್ಲ, ಹೌದು, ಖಂಡಿತ ಅವಾಗ ಊಟಕ್ಕೆಲ್ಲ ಆಚೆ ಸೇರ್ತಾ ಇರ್ತೀವಿ. ಪಾರ್ಟಿ ಶುರುವಾದ ಹೊಸದ್ರಲ್ಲಿ ನಾವು ಸ್ವಲ್ಪ ಜಾಸ್ತಿ ಬಿಡುವಿರ್ತಾ ಇರ್ತೀವಿ. ಬೇರೆ ಏನೋ ಕೆಲಸ ಇರ್ತಾರಲ್ಲ, ಹಾಗಾಗಿ 3 ಹೊತ್ತು ವೀಕ್ ಮಾಡ್ತಾ ಇರ್ತೀವಿ. ಆದ್ರೆ ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಆಚೆ ಹೋಗೋದು ಎಲ್ಲ ಒಟ್ಟಿಗೆ ಊಟ ಮಾಡೋದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇಲ್ಲೇ ಸೆಟ್ಟಲ್ಲೇ ತರ್ಸ್ಕೊಂಡು ತಿಂತಾ ಇರ್ತೀವಿ, ಒಟ್ಟಿನಲ್ಲಿ ಜೊತೆ ಊಟ ಮಾಡ್ತೀವಿ. ಪಾರ್ಟಿ ಅಂತ ನಾವು ಕೇಳಿದ್ದು ಗಂಡ್ ಮಕ್ಳ ಪಾರ್ಟಿ. ಅವಾಗ ಆಗುತ್ತೆ. ಡೈರೆಕ್ಟಾಗಿ ಹೇಳ್ಬಿಡ್ಬೇಕಂತ ಅವ್ನು ಪಾರ್ಟಿನೂ ಮಾಡ್ತೀವಿ. ನಾವು ಅಂತೀವಿ, ಜೋರ್ಸ್ ಅಂತೀವಿ, ಕುಡಿತೀವಿ, ಆರೋಗ್ಯ maintain ಮಾಡ್ತಾ ಇದೀವಿ. ಅಂತೀರಿ. ನಾನು ಅಂತೀರಪ್ಪ. ನಾನು ಅಂತೀನಿ. ನಾವು ಪಾರ್ಟಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಬಾಂಡಿಂಗು ಒಂದು ಸ್ಟ್ರಾಂಗ್ ಆಗೋದಕ್ಕೆ ಅದೊಂದು ಒಳ್ಳೆ ಸ್ಟೇಜ್. ಸೊ ಅಲ್ಲಿಂದ ಬಾಂಡಿಂಗ್ ನಮ್ದು ಸ್ಟ್ರಾಂಗ್ ಆಯ್ತು ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಲ್ಲಿಂದ ಸ್ಟ್ರಾಂಗ್ ಆಗಿದ್ದು ಅಲ್ಲಿ ಹೋಗಿರೋದು ನಾವು. ಇಲ್ಲಾಂದ್ರೆ ಹೋಗ್ತಾನೆ. ತುಂಬಾ ಚೆನ್ನಾಗಿರುತ್ತೆ. ಏನ್ ಪಾಯಿಂಟ್ ನಂದೇಶ್, ಅದಕ್ಕೆ ದೊಡ್ಡಣ್ಣ ಆಗಿರೋದು. ಅಲ್ಲಿ ಎಷ್ಟು ಒಳ್ಳೆ ಪಾಯಿಂಟ್ ಹೇಳಿದ್ರು. ಅಲ್ಲಿ ಇದು ಸ್ಟ್ರಾಂಗ್ ಆಗಿದ್ದಕ್ಕೆ ಇಲ್ಲಿ ಚೆನ್ನಾಗಿದೀವಿ ಅಂತೆಲ್ಲ, ಇಲ್ಲಿ ಚೆನ್ನಾಗಿರೋದಕ್ಕೆ ಅಲ್ಲಿ ತನಕ ಹೋಗೋದು ಆಯ್ತು ಅಂತ ಒಳ್ಳೆ ಪಾಯಿಂಟ್. ಬೇರೆ ಏನಾದ್ರು ಬಗ್ಗೆ ಹೀಗೆ ಏನಾದ್ರು ಬೇರೆ ಏನಾದ್ರು ನಿಮ್ಮ ಬಗ್ಗೆ ಬೇರೆ ಏನಾದ್ರು ಮನೋಜ್ ಅಲಿಯಾಸ್ ನಂದೀಶ್ ಬಗ್ಗೆ ಸ್ವಲ್ಪ ಹೇಳಿ. ಏನ್ ಹೇಳಿ ನನ್ನ ಬಗ್ಗೆ ಬೇಡ. ನಂದೀಶ್ ಬಗ್ಗೆ ಎಲ್ಲ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು ಸ್ಥಿತಿಗೆ ನಾನು ಹಾಕ್ಬಿಡಿ. ನಿಮ್ ಬಗ್ಗೆ ಖಂಡಿತ ನಾನು ಅದಕ್ಕೆ ಇಷ್ಟಪಡ್ತೀನಿ. ನಂದೀಶ್ ಅಂತ ಬಹಳ ಒಳ್ಳೆ ಆಕ್ಟರ್, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರುವಂತ ಕಲಾವಿದ ವ್ಯಕ್ತಿ. ಹಾಗೆ ಅವರ ವ್ಯಕ್ತಿತ್ವನೂ ಅಷ್ಟೇ, ಕಷ್ಟದಲ್ಲಿರೋರಿಗೆ ತುಂಬಾ ಸಹಾಯ ಮಾಡೋಕ್ಕೆ ಇಷ್ಟಪಡ್ತಾರೆ, ಒಂದೊಂದ್ಸತಿ ಮಾಡ್ತಾರೆ, ಇಷ್ಟಪಡ್ತಾರೆ, ಸಹಾಯ ಮಾಡ್ತಾರೆ. ಹಾಗೆ ಇಲ್ಲ ಬಹಳ ಒಂದು ಆತ್ಮಬಂಧು, ಏನಂತಾರೆ, ಸೌಮ್ಯ ಜೀವಿ. ಆತ್ಮ ಬಂಧನ ಅಲ್ಲಪ್ಪ. ಅಂದ್ರೂ ಅಷ್ಟೇ ತುಂಬಾ ಸೌಮ್ಯವಾದಂತಹ ಜೀವಿ. ಅವರು ಎಲ್ಲ ಸಮಯದಲ್ಲೂ ಆದಷ್ಟು ಸೈಲೆಂಟ್ ಆಗಿರ್ತಾರೆ. ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಏನಾದ್ರೂ ಸ್ವಲ್ಪ ಕಿರಿಕಾದ್ರೆ ಅವಾಗ ಯಾರ ಹತ್ರ ಇಲ್ಲೇ ಸಾಕು, ಇಲ್ಲಿಗೆ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ಯಲ್ಲ. ಬಹಳ ಥ್ಯಾಂಕ್ ಯು ಸೋ ಮಚ್. ಮನೋಜ್, ನಿನಾದ್ ಅವರ ಬಗ್ಗೆ ಒಳ್ಳೇದೇನಾದ್ರೂ ಹೇಳಿ. ನಿನಾದ್ ಒಬ್ಬ ಸ್ನೇಹ ಜೀವಿ, ಒಳ್ಳೆ ಸಿಂಗರು. ಶಂಕರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ರಿಯಲಿ ಅಪ್ರಿಷಿಯೇಟ್. ಚೆನ್ನಾಗಿ ಮಾಡ್ತಾರೆ, ಸೀರಿಯಸ್. ನಾನು ಕೇಳಿದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಫ್ಯೂಚರ್ ಡೈರೆಕ್ಟ್ರು, ಆಮೇಲೆ ಇನ್ನು ಏನೇನೋ ತುಂಬಾ ಇದೆ. ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರುವಂತ ಒಬ್ಬ ಒಳ್ಳೆ ಕಲಾವಿದ, ಒಳ್ಳೆ ಆಕ್ಟರ್ ಅಂತ ಎಲ್ರಿಗೂ ಗೊತ್ತು. ಆಕ್ಚುಲಿ ಹೇಳ್ಬೇಕಾಗಿಲ್ಲ, ಬಟ್ ನಾವು ನೋಡ್ತೀವಲ್ಲ ಲೈವ್ ಅಲ್ಲಿ, ಅದ್ಭುತ.
ಸೂರ್ಯನ್ಗೆ ಹೇಳಿ ಮಾಡಿಸಿರೋ ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್. ಆಶ್ರಿತ್ ಬಗ್ಗೆ ನಿನಾದ್ಗೆ ಹೇಳೋದೇನಾದ್ರೂ ಇದೆಯಾ? ಆಶ್ರಿತ್ ಕೂಡ ಒಳ್ಳೆ ಫ್ರೆಂಡ್. ನಾನು ಆಶ್ರಿತ್ನ ಇದಕ್ಕಿಂತ ಮುಂಚೆ ಪರಿಚಯ ಇರಲಿಲ್ಲ. ನಂದೇಶ್ ಆದರೆ ನಾವು ಇದಕ್ಕಿಂತ ಮುಂಚೆ ಪ್ರಾಜೆಕ್ಟ್ ಮಾಡಿದ್ವಿ. ಬಿಳಿ ಹೆಂಡತಿ ಅಂತ ಒಂದು ಪ್ರಾಜೆಕ್ಟಲ್ಲಿ ಇಬ್ಬರು ಒಟ್ಟಿಗೆ. ಅವರು ನನ್ನ ಭಾವನ್ ಕ್ಯಾರೆಕ್ಟರು, ನನ್ನ ಬಾವ ಇದೆ. ಇಲ್ಲಿ ಅಣ್ಣ ತಮ್ಮ ಒಂಥರ ಚೆನ್ನಾಗಿದೆ. ಆದರೆ ಆಶ್ರಿತ್ ಜೊತೆಗೆ ಮೊದಲನೇ ಸರಿ ವರ್ಕ್ ಮಾಡ್ತಾ ಇರೋದು. ನನಗೆ ಎಸ್ಪೆಷಲಿ ಆಶ್ರಿತ್ ಜೊತೆಗೆ ಆ್ಯಕ್ಟ್ ಮಾಡಬೇಕಾದ್ರೆ ತಮ್ಮ ನನಗೆ ನನ್ನ ನಿಜ ಜೀವನದಲ್ಲಿ ನನಗೆ ಅಂದರೆ ತಮ್ಮನ ಜೊತೆಗೆ ಯಾವ ಥರ ಬಾಂಡ್ ಇರುತ್ತೆ ಅದನ್ನು ನಾನು ತೋರಿಸೋ ಅಂಥ ಒಂದು ಒಳ್ಳೆ ಅವಕಾಶ ಇದು. ಅದನ್ನು ಅಷ್ಟೇ ಚೆನ್ನಾಗಿ ಇಬ್ಬರು ಉಪಯೋಗಿಸ್ಕೊಂಡಿದ್ದೀವಿ. ಎಮೋಷ್ನಲ್ ಸೀನ್ಸ್ ಮಾತ್ರ ನನಗೆ ಆಶ್ರಿತ್ ಜೊತೆಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ತು. ಅದು ತುಂಬ ಮೆಮೊರೇಬಲ್ ಸೀನ್ಸ್ ನನಗೆ. ಅದು ಮಾತ್ರ ಇವನಿಗೆ ಹೊಡಿತೀನಿ ಬೈತೀನಿ ಆದರೂ ತುಂಬ ಪ್ರೀತಿ ಇರುತ್ತೆ ನನಗೆ ರವಿ ಮೇಲೆ. ಅದೆಲ್ಲ ತುಂಬ ಚೆನ್ನಾಗಿ ಇಬ್ಬರು ವರ್ಕ್ ಮಾಡಿದ್ವಿ. ಎಮೋಷನ್ಸ್ ತುಂಬ ವರ್ಕೌಟ್ ಆಯಿತು. ಆ ಸಮಯದಿಂದ ಇನ್ನೂ ಜಾಸ್ತಿ ನಾವಿಬ್ಬರು ಕ್ಲೋಸ್ ಆಗಿ ಶುರು ಆದ್ವಿ. ಜೊತೆಗೆ ಸೀನ್ಸ್ಗಳೆಲ್ಲ ಮಾಡ್ಕೊಳ್ಳೋದು, ಅಂದರೆ ಓದ್ಕೋತೀವಿ ಇಬ್ಬರು, ಫುಲ್ಲು ನೀಟಾಗಿ ಪ್ರಿಪೇರ್ ಆಗಿ ಕ್ಯಾಮ್ರಾ ಮುಂದೆ ಹೋಗ್ತೀವಿ. ಆ ಥರ ಎಲ್ಲ ಈಸ್ ಅ ವೆರಿ ಗುಡ್ ಕೋ ಆ್ಯಕ್ಟರ್ ಆ್ಯಂಡ್ ಫ್ರೆಂಡ್ ಟು. ಜೊತೆಗೆ ಪಾರ್ಟಿಲೆಲ್ಲ ಜೊತೆಗೆ ಇರ್ತೀವಿ, ಅದು ಹೇಳಿದ್ದೀನಿ. ಎಲ್ಲ ಒಳ್ಳೆ ಮಜಾ ಮಾಡ್ತೀವಿ. ಸೊ ಇಷ್ಟು ಚಿಕ್ಕದಾಗಿ ಹೇಳಿದ್ದೀನಿ. ಆಶ್ರಿತ್ ಬಗ್ಗೆ ಇನ್ನೂ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಇವತ್ತು ನಮ್ಮ ಆಸೆ ಧಾರಾವಾಹಿಯ ಸೆಟ್ಗೆ ನೀವು ಬಂದು, ನಿಮ್ಮ ತಂಡ ಬಂದು ನಮ್ಮ ಸಂದರ್ಶನ ಮಾಡಬೇಕು ಅಂತ ಆಸಕ್ತಿ ತೊಗೊಂಡು ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಡೀ ತಂಡದ ಪರವಾಗಿ ಗ್ಯಾರಂಟಿ ನ್ಯೂಸ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.